ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ. ಇವರು ಆರೋಗ್ಯಂಟ್ ಆಗಿದ್ದಾರೆ. ಕೈಫ್, ಮನೆಯವರು ನಿಮ್ಮ ಹೆಸರನ್ನ ಪ್ರೀತಿಯಿಂದ ಹನಿ ಅಂತ ಇಟ್ಟಿದ್ದಾರೆ. ಮನೆಯಲ್ಲಿ ಹನಿ ಅಂತ ಕರೀತಾರ? ಹನಿ ಅದರ ಅರ್ಥ ಸಿಹಿಯಾಗಿರ್ಬೇಕು ಅಂತ. ಆದ್ರೆ ನಾನ್ ಕೇಳ್ಪಟ್ಟೆ ಕೈಫ್ ಯಾವತ್ತೂ ಯಾರ ಜೊತೆನೂ ಸಿಹಿಯಾಗಿ ಮಾತಾಡಲ್ಲ ಅಂತ. ನಿಮಗೆ ಅನಿಸ್ತಾ ಇಲ್ಲಿವರೆಗೆ? ಎಷ್ಟೊತ್ತಿಂದ ಕೂತಿದ್ದೀನಿ ನಿಮ್ಮ ಜೊತೆಗೆ, ನಿಮಗೆ ಅನಿಸ್ತಾ ಇಲ್ಲಿವರೆಗೆ? ನಾನೊಂದು ಉದಾಹರಣೆ ಹೇಳ್ತೀನಿ. ಒಂದು ಶೂ ಕಂಪನಿ ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಡರ್ ಮಾಡಿತ್ತು ಮತ್ತೆ ನಿಮ್ಮನ್ನ ಹಿಮಾಯತ್ ನಗರಕ್ಕೆ ಕರೆಸಿದ್ರು. ಸಾಕಷ್ಟು ಜನರು ಅಲ್ಲಿ ಸೇರಿದ್ರು ಮತ್ತೆ ಕಂಪನಿಯ ಎಲ್ರೂ ಇಷ್ಟಪಡ್ತಿದ್ರು ಕನಿಷ್ಠ ಪಕ್ಷ ಒಂದು ಸಲ ಆದ್ರೂ ನಗಲಿ ಕೈಫ್ ಅಂತ. ಇಲ್ಲ, ಅದು ನನಗೆ ನೆನಪಿಲ್ಲ ಎಲ್ಲಿನ ವಿಷಯ ಅಂತ. ತುಂಬ ವರ್ಷಗಳ ಹಿಂದಿನ ವಿಷಯ ಇರಬೇಕು ಬಹುಶಃ. ಯಾಕಂದರೆ ನೀವು ಸಾಕಷ್ಟು ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀರ ಅಂದಮೇಲೆ ಸರಿಯಾಗಿರುತ್ತೆ ವಿಷಯ. ಆದರೆ ಕೆಲವೊಮ್ಮೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಏನಂದರೆ ನೀವು ಆ್ಯಕ್ಚುಲಿ ಮಾಡಬೇಕಾಗಿರೋದನ್ನು ನೀವು ಹೋಗ್ತೀರಾ ಅನ್ಕೋತೀರಾ ಅರ್ಧ ಗಂಟೆಲಿ ವಾಪಸ್ ಬರಬೇಕು ಅಂತ. ಆದರೆ ಆಗಲ್ಲ, ಯಾಕಂದರೆ ಅಲ್ಲಿ ಇನ್ನು ವ್ಯಕ್ತಿಗಳು ವೇಟ್ ಮಾಡ್ತಾ ಇರ್ತಾರೆ. ಬಹುಶಃ ಆ ಥರದ ಇನ್ಸಿಡೆಂಟ್ ಆಗಿತ್ತು. ಏನಂದ್ರೆ ನನಗೆ ಹೇಳಿದ್ರು, ನಾನು ಹೇಳಿದೆ ನಾನು ಹೋಗಬೇಕು, ನನಗೆ ಟೀಮ್ನ ಮೀಟಿಂಗ್ ಇದೆ ಅಂತ. ಅದಕ್ಕೆ ನಾನು ಅಷ್ಟೊಂದು ಇಂಟ್ರಾಕ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಆಬ್ವಿಯಸ್ಲಿ ಇಂಡಿವಿಜುವಲ್ ವ್ಯಕ್ತಿಗಳು ಇಷ್ಟಪಡ್ತಾರೆ ಏನಂದರೆ ಇಂಟರ್ವ್ಯೂ ಮಾಡಲಿ ಅಂತ. ಕೆಲವೊಮ್ಮೆ ತುಂಬ ಕಷ್ಟ ಆಗುತ್ತೆ. ಏನಂದರೆ ನಿಮಗೆ ಏನು ಕೆಲಸ ಇರುತ್ತೋ ಅದು ಒಂದ್ ಕಡೆಯಿಂದ ತುಂಬಾ ಅಡ್ಮಿರೇಷನ್ ಸಿಗುತ್ತೆ, ಜನರು ಹೊಗಳ್ತಾರೆ, ಚಪ್ಪಾಳೆ ಹೊಡಿತಾರೆ. ಆದ್ರೆ ಕೆಲವೊಮ್ಮೆ ಹೀಗೂ ಆಗುತ್ತೆ. ಏನಂದ್ರೆ ಯಾವಾಗ ರನ್ ಮಾಡಲ್ವೋ ಆಗ ಜನ ಕೋಪ ಕೂಡ ಮಾಡ್ಕೊಳ್ತಾರೆ. ಇದು ಲೈಫ್ ಹೀಗೆ ನಡೆಯುತ್ತೆ. ಏನಂದರೆ ನೀವು ಆಕ್ಸೆಪ್ಟ್ ಮಾಡಬೇಕು. ಎಕ್ಸ್ಪೆಷಲಿ ಆಸ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಒಂದು ಪ್ಯಾಕೇಜ್ ಥರ ಜೊತೆಲಿ ಬರುತ್ತೆ. ಏನಂದರೆ ಸಿಟ್ಟು ಬರುತ್ತಾ ನಿಮಗೆ? ಅಲಹಾಬಾದ್ನಲ್ಲಿ ಜನರು ನಿಮ್ಮ ಮನೆ ಮೇಲೇನೆ ದಾಳಿ ಮಾಡಿದ್ರು. ಇಲ್ಲ, ಅದು ಸ್ವಲ್ಪ ಜಾಸ್ತಿನೇ ಆಯಿತು ನನ್ನ ಪ್ರಕಾರ. ಅದಂತೂ ಪ್ಲೇಯರ್ಸ್ ಒಂದು ವೇಳೆ ನೀವು ಗೇಮ್ ಇದು ಒಂದು ವೇಳೆ ನೀವು ಅಂದ್ಕೊಂಡ್ರೆ ಏನಂದರೆ ಪ್ರತಿ ಟೈಮ್ ನೀವು ಸಕ್ಸೀಡ್ ಆಗ್ತೀರಾ ಅಂತ ಮತ್ತೆ ಪ್ರತಿ ಟೈಮ್ ಮ್ಯಾಚ್ ಗೆಲ್ಲಬೇಕು ಅಂತ, ಹಾಗಾಗೋದು ತುಂಬ ಕಷ್ಟ. ನೀವು ಎಷ್ಟೇ ಒಳ್ಳೆ ಟೀಮ್ ಮಾಡಿದ್ರು, ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ಟೀಮ್ ನೋಡಿ, ಅದು ತುಂಬ ದೊಡ್ಡ ಟೀಮ್. ಆದರೆ ಅವ್ರು ಕೂಡ ಒಂದೆರಡು ಮ್ಯಾಚಲ್ಲಿ ಸೋತು ಹೋಗ್ತಾರೆ. ಹಾಗಾಗಿ ಆ ಟೈಮ್ನಲ್ಲಿ ನಮ್ಮ ಟೈಮ್ ತುಂಬ ಕೆಟ್ಟದಾಗಿ ನಡೀತಿತ್ತು. ನಾವು ಕಂಬ್ಯಾಕ್ ಮಾಡಿದ್ವಿ ವರ್ಲ್ಡ್ ಕಪ್ ನೋಡಿ. ನಾವು ಮ್ಯಾಚ್ ಶುರುನಲ್ಲಿ ಒಂದೆರಡು ಸೋತ್ವಿ. ಆದರೆ ಅದಾದಮೇಲೆ ನಾವು ಫೈನಲ್ವರೆಗೂ ತಲುಪಿದ್ವಿ. ಅದಕ್ಕೆ ತುಂಬ ಹುಡುಗರು ತುಂಬಾ ಪರಿಶ್ರಮ ಹಾಕಿದ್ರು ವಾಪಸ್. ಅಂದ್ರೆ ಸಿಟ್ಟು ಬರುತ್ತಾ ಯಾವಾಗಲಾದ್ರೂ ಈ ತರದ ಘೋಷಣೆಗಳು ಕೂಗಿದಾಗ? ಬೇಜಾರಾಗತ್ತೆ. ಬೇಜಾರು ಸಿಟ್ಟು ಮಾಡ್ಕೊಂಡು ಏನ್ ಮಾಡ್ತೀರಾ ನೀವು? ಸಿಟ್ಟು ಮಾಡ್ಕೊಂಡು ಏನಾದ್ರು ನೀವು ಯಾರು ಹೊಡೆದ್ರು ಅವ್ರನ್ನ ಹಿಡಕ್ ಹೋಗ್ತೀರಾ ನೀವು? ಅಂದ್ರೆ ಇಷ್ಟೊಂದು ಶ್ರಮ ಹಾಕಿದಿರಾ, ನೀವು ಅನ್ಕೋತೀರಾ ನೀವು ಇಂಡಿಯಾಗೋಸ್ಕರ ಒಳ್ಳೇದ್ ಮಾಡ್ಬೇಕು ಮತ್ತೆ ಟೀಮ್ ಗೆಲ್ಬೇಕು ಅಂತ. ಒಂದ್ ವೇಳೆ ನಿಮ್ಮ ಎಫರ್ಟ್ ಅಪ್ರಿಷಿಯೇಟ್ ಮಾಡಿಲ್ಲ ಅಂದ್ರೆ ಆಗ ಬೇಜಾರಾಗುತ್ತೆ. ಏನಂದ್ರೆ ನಿಮ್ಮ ಟೀಮ್ನ ಒಬ್ಬ ಪ್ಲೇಯರ್ ನನಗೆ ಹೇಳಿದ್ರು, ಏನಂದ್ರೆ ಕೈಫ್ಗೆ ಯಾವಾಗ ಹೆಚ್ಚು ಸಿಟ್ಟು ಬರುತ್ತೆ ಅಂದ್ರೆ ಹುಡುಗಿರು ಕೈಫ್ ಭಾಯ್ ಅಂತ ಕರ್ತಾರೆ. ಆ ಥರ ತುಂಬ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಇಲ್ಲ, ಸಿಟ್ಟು ಬರೋ ಮಾತೇನಿಲ್ಲ. ಆದರೆ ನನಗೆ ಆ ಥರ ಇನ್ಸಿಡೆಂಟ್ ಆಗಿದೆ. ನಾನು ಲಕ್ಕಿ ಇದ್ದೀನಿ. ಏನಂದರೆ ಆ ಥರ ಆಗಿಲ್ಲ ಹೆಚ್ಚಾಗಿ, ಹಾಗಾಗಿ ಶೇರ್ ಮಾಡೋಕ್ಕಾಗಲ್ಲ ನಿಮ್ಮ ಜೊತೆ. ಟೀಮ್ನ ಬೇರೆ ಯಾವುದಾದ್ರೂ ಪ್ಲೇಯರ್ ಜೊತೆಗೆ ಹೀಗಾಗತ್ತಾ? ಇಲ್ಲ, ಯಾರೂ ಇಷ್ಟಪಡಲ್ಲ ಆಬ್ವಿಯಸ್ಲಿ. ನೀವು ಲೇಡಿ ಇನ್ ದ ವೈಟ್? ಹೌದು. ಕೈಫ್ ಭಾಯ್, ಹಾಗೆ ನಾನು ಅನ್ಮ್ಯಾರಿಡ್ ಕೂಡ. ಈಗ ಆಪ್ಷನ್ಸ್ ಓಪನ್ ಇದೆ. ಹಾಗೆ ಐ ಆಮ್ ಅನ್ಮ್ಯಾರಿಡ್. ಈಗಲೂ ಆಪ್ಷನ್ಸ್ ಇದೆ ನೋಡಿ. ಕೈಫ್ ಭಾಯ್, ಸಚಿನ್ ಅವ್ರು ಒಂದ್ ವೇಳೆ ತುಂಬಾ ದೀರ್ಘಕಾಲದವರೆಗೆ ಚೆನ್ನಾಗಿ ಆಡ್ತಿಲ್ಲ ಅಂದ್ರೆ ಅವ್ರ ಮೇಲೆ ಇಷ್ಟೊಂದು ಹೈಲೈಟ್ ಮಾಡಲ್ಲ ಮೀಡಿಯಾದವರು. ನೀವು ಒಂದ್ ಮ್ಯಾಚು ಚೆನ್ನಾಗಿ ಆಡಿಲ್ಲ ಅಂದ್ರೆ ಮೀಡಿಯಾ ಇಷ್ಟೊಂದು ಹಾರಾಡುತ್ತೆ. ಯಾಕಾತರ? ನಿಮ್ಮೇಲ್ ಮೀಡಿಯಾಗೆ ಯಾಕೆ ಇಷ್ಟೊಂದು ಪ್ರೀತಿ? ಇಲ್ಲ, ಆಬ್ವಿಯಸ್ಲಿ ಸಚಿನ್ ಯಾವ ರೀತಿ ಅವರ ರೆಕಾರ್ಡ್ ಇದೆಯೋ ಹಾಗೆ ಅವರಂಥ ಪ್ಲೇಯರ್ ಸಿಗೋದು ತುಂಬ ಕಷ್ಟ. ಈಗಂತೂ 16-17ನೇ ವಯಸ್ಸಿಂದ ಕ್ರಿಕೆಟ್ ಆಡ್ತಿದ್ದಾರೆ. ಮತ್ತೆ ಇಷ್ಟೊಂದು ರೆಕಾರ್ಡ್ ನನಗೆ ನಿಮ್ಮಂತ ಪ್ಲೇಯರ್ ಸಿಗೋದು ಕಷ್ಟನೇ ಕೈಫ್ ಭಾಯ್. ಬಹುಶಃ ಜನರ ನಂಬಿಕೆ ಆ ಥರ ಇಲ್ಲ. ಅವ್ರಿಗೆ ಅನ್ಸುತ್ತೆ ಏನಂದರೆ, ಈಗ ಒಳ್ಳೆ ವಿಷಯ ಏನಂದರೆ ನಿಮ್ಮ ಬಗ್ಗೆ ಯಾವಾಗ ಮಾತಾಡ್ತಾರೋ ಅಥವಾ ಯಾರಾದರೂ ಬರೀತಾರೋ ಅವಾಗ ಅನ್ಸುತ್ತೆ ಹೌದು, ನಾನು ಯಾವತ್ತೂ ಅಷ್ಟೊಂದು ಗಮನ ಕೊಟ್ಟೇ ಇಲ್ಲ ಜನ ಏನು ಹೇಳ್ತಿದ್ದಾರೆ ಏನು ಬರೀತಿದ್ದಾರೆ ಅಂತ. ಆಗ ನೀವು ನಿಮ್ಮ ಗೇಮ್ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ ಯಾವತ್ತು. ನೀವು ತುಂಬಾ ಚೆನ್ನಾಗಿ ಆಡಿ ಮೀಡಿಯಾದವರು ಮತ್ತೆ ನಮ್ಮೆಲ್ಲರೂ ಬಾಯ್ ಯಾಕೆ ಮುಚ್ಚಲ್ಲ ನಿಮ್ ಬಗ್ಗೆ ಇಷ್ಟೊಂದು ಮಾತಾಡೋರ್ ವಿರುದ್ಧ? ನೀವು ಎಷ್ಟ್ ಚೆನ್ನಾಗಿ ಆಡಿ ಅಂದ್ರೆ ನಾವೆಲ್ಲ ಆಗ ಬರೀ ನಿಮ್ ಆಟನ ಹೊಗಳ್ಬೇಕು ಅಷ್ಟೇ.